ಇಲ್ಲ, ಅದ್ರ ಬಗ್ಗೆನೂ ನಾವೇನು ಚರ್ಚೆ ಮಾಡಕ್ಕೆ ಹೋಗಿಲ್ಲ. ಮುಖ್ಯಮಂತ್ರಿ ಆತಂಕದಲ್ಲಿದ್ದಾರೆ ಅನ್ನೋ ಚರ್ಚೆ ಇದೆ ಸರ್. ಏನಕ್ಕೆ ಆತಂಕ? ಅವರು ಭಾಳ ಕ್ಲಿಯರ್ ಆಗಿದ್ದಾರೆ ಇನ್ ಇಸ್ ಮೈಂಡ್ ಆ್ಯಂಡ್ ಬಾಡಿ, ವೆರಿ ಕ್ಲಿಯರ್ ಈಸ್. ಇದರಲ್ಲಿ ನಂದೇನು ತಪ್ಪಿಲ್ಲಪ್ಪ. ಇದರಲ್ಲಿ ನಾನು ಯಾವುದೇ ರೀತಿಯಲ್ಲಿ ನನ್ನ ಅಧಿಕಾರವನ್ನು ದುರುಪಯೋಗ ಮಾಡಿಲ್ಲ ಅನ್ನೋದು ಸ್ಪಷ್ಟವಾಗಿ ಅವರ ತಲೆಯಲ್ಲಿದೆ. ಮತ್ತು ಅದನ್ನೇ ಅವರು ಎಲ್ಲರಿಗೂ ಹೇಳ್ತಾ ಇರೋದು. ನಾನೇನು ತಪ್ಪು ಮಾಡಿಲ್ಲ ಅಥವಾ ನಾನು ಯಾವುದೇ ಕಾನೂನು ಬಾಹಿರವಾದಂಥ ಕೆಲಸ ಮಾಡಲಿಲ್ಲ. ನನ್ನ ಅಧಿಕಾರವನ್ನು ಕೂಡ ನಾನು ದುರುಪಯೋಗ ಮಾಡಿಕೊಂಡಿಲ್ಲ. ಅಪೋಸಿಷನ್ ಲೀಡರ್ ಆಗಿದ್ದೆ, ಆನಂತರ ಮುಖ್ಯಮಂತ್ರಿ ಆಗಿದ್ದೆ. ಯಾವತ್ತೂ ನಾನು ದುರುಪಯೋಗ ಮಾಡಿಕೊಂಡಿಲ್ಲ ಅನ್ನೋದನ್ನು ಅವರು ಪದೇ ಪದೇ ರೀಟ್ರೇಟ್ ಮಾಡ್ತಾನೇ ಇದ್ದಾರೆ. 5ನೇ ತಾರೀಕು ಕ್ಯಾಬಿನೆಟ್ ಮೀಟಿಂಗ್ ಇದೆಯಲ್ಲ ಸರ್, ಪುನಃ ಅವರ ವರದಿ ಬಗ್ಗೆ ಏನಾದರೂ ಚರ್ಚೆ? ಗೊತ್ತಿಲ್ಲ, ಏನಾದರೂ ಅದು ವರದಿ ಇಟ್ಟರೆ ಚರ್ಚೆ ಮಾಡ್ತೀವಿ. ಸಬ್ಜೆಕ್ಟನ್ನು ತೀರ್ಮಾನ ಮಾಡೋರು ಮುಖ್ಯಮಂತ್ರಿಗಳಲ್ಲ. ಮಾಡಲಿ ನೋಡಿ, ಅವರು ಆ್ಯಸ್ ಅಪೋಸಿಷನ್ ಅವ್ರೇನು ಮಾಡಬೇಕು ಮಾಡ್ತಾರೆ. ನಾವು ಆ್ಯಸ್ ರೂಲಿಂಗ್ ಪಾರ್ಟಿ ನಾವೇನು ಮಾಡಬೇಕು ಅನ್ನೋದನ್ನು ನಾವು ಮಾಡ್ತೀವಿ. ಎರಡೂ ಕೂಡ ರಾಜ್ಯದ ಹಿತ ಇರಬೇಕು ಅನ್ನೋದಷ್ಟೇ. ರಾಜ್ಯದ ಹಿತವನ್ನು ಕಾಪಾಡೋದಕ್ಕೆ ಅವರು ಅದಕ್ಕೆ ಮಾಡ್ತಾರೆ, ನಾವು ಅದಕ್ಕೆ ಮಾಡ್ತೀವಿ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಬೇರೆ ಬೇರೆ ದಾರಿಗಳಷ್ಟೇ. ಇಲ್ಲ, ಅದ್ರ ಬಗ್ಗೆನೂ ನಾವೇನು ಚರ್ಚೆ ಮಾಡಕ್ಕೆ ಹೋಗಿಲ್ಲ. ಮುಖ್ಯಮಂತ್ರಿ ಆತಂಕದಲ್ಲಿದ್ದಾರೆ ಅನ್ನೋ ಚರ್ಚೆ ಇದೆ ಸರ್. ಏನಕ್ಕೆ ಆತಂಕ? ಅವರು ಭಾಳ ಕ್ಲಿಯರ್ ಆಗಿದ್ದಾರೆ ಇನ್ ಇಸ್ ಮೈಂಡ್ ಆ್ಯಂಡ್ ಬಾಡಿ, ವೆರಿ ಕ್ಲಿಯರ್ ಈಸ್. ಇದರಲ್ಲಿ ನಂದೇನು ತಪ್ಪಿಲ್ಲಪ್ಪ. ಇದರಲ್ಲಿ ನಾನು ಯಾವುದೇ ರೀತಿಯಲ್ಲಿ ನನ್ನ ಅಧಿಕಾರವನ್ನು ದುರುಪಯೋಗ ಮಾಡಿಲ್ಲ ಅನ್ನೋದು ಸ್ಪಷ್ಟವಾಗಿ ಅವರ ತಲೆಯಲ್ಲಿದೆ. ಮತ್ತು ಅದನ್ನೇ ಅವರು ಎಲ್ಲರಿಗೂ ಹೇಳ್ತಾ ಇರೋದು. ನಾನೇನು ತಪ್ಪು ಮಾಡಿಲ್ಲ ಅಥವಾ ನಾನು ಯಾವುದೇ ಕಾನೂನು ಬಾಹಿರವಾದಂಥ ಕೆಲಸ ಮಾಡಲಿಲ್ಲ. ನನ್ನ ಅಧಿಕಾರವನ್ನು ಕೂಡ ನಾನು ದುರುಪಯೋಗ ಮಾಡಿಕೊಂಡಿಲ್ಲ. ಅಪೋಸಿಷನ್ ಲೀಡರ್ ಆಗಿದ್ದೆ, ಆನಂತರ ಮುಖ್ಯಮಂತ್ರಿ ಆಗಿದ್ದೆ. ಯಾವತ್ತೂ ನಾನು ದುರುಪಯೋಗ ಮಾಡಿಕೊಂಡಿಲ್ಲ ಅನ್ನೋದನ್ನು ಅವರು ಪದೇ ಪದೇ ರೀಟ್ರೇಟ್ ಮಾಡ್ತಾನೇ ಇದ್ದಾರೆ. 5ನೇ ತಾರೀಕು ಕ್ಯಾಬಿನೆಟ್ ಮೀಟಿಂಗ್ ಇದೆಯಲ್ಲ ಸರ್, ಪುನಃ ಅವರ ವರದಿ ಬಗ್ಗೆ ಏನಾದರೂ ಚರ್ಚೆ? ಗೊತ್ತಿಲ್ಲ, ಏನಾದರೂ ಅದು ವರದಿ ಇಟ್ಟರೆ ಚರ್ಚೆ ಮಾಡ್ತೀವಿ. ಸಬ್ಜೆಕ್ಟನ್ನು ತೀರ್ಮಾನ ಮಾಡೋರು ಮುಖ್ಯಮಂತ್ರಿಗಳಲ್ಲ. ಮಾಡಲಿ ನೋಡಿ, ಅವರು ಆ್ಯಸ್ ಅಪೋಸಿಷನ್ ಅವ್ರೇನು ಮಾಡಬೇಕು ಮಾಡ್ತಾರೆ. ನಾವು ಆ್ಯಸ್ ರೂಲಿಂಗ್ ಪಾರ್ಟಿ ನಾವೇನು ಮಾಡಬೇಕು ಅನ್ನೋದನ್ನು ನಾವು ಮಾಡ್ತೀವಿ. ಎರಡೂ ಕೂಡ ರಾಜ್ಯದ ಹಿತ ಇರಬೇಕು ಅನ್ನೋದಷ್ಟೇ. ರಾಜ್ಯದ ಹಿತವನ್ನು ಕಾಪಾಡೋದಕ್ಕೆ ಅವರು ಅದಕ್ಕೆ ಮಾಡ್ತಾರೆ, ನಾವು ಅದಕ್ಕೆ ಮಾಡ್ತೀವಿ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಬೇರೆ ಬೇರೆ ದಾರಿಗಳಷ್ಟೇ.